ಸ್ವರ ಜೋಡಿಸಿ ಮೇಳಕ್ಕೆ ಶ್ರುತಿ ಸೇರಿಸಿ ನಿಮಗಾಗೆ ಹಾಡಲು ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಖಂಡಿತ. ಹಾಡು ನಿಮಗಿಷ್ಟ, ಹಾಡಿಗೆ ನೀವಂದ್ರೆ ತುಂಬಾ ಇಷ್ಟ. ಈ ಸರಿಗಮಪ ವೇದಿಕೆಗೆ ನೀವು ಬಂದಿದ್ದು ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಸರ್? ನನಗೂ ಅಷ್ಟೇ ಸಂತೋಷ ಇದೆ. ಸರಿಗಮಪ ಅಂದ್ರೆ ಸಂಗೀತದ ಸಾರ ಸರ್ವಸ್ವ. ಭಾವಲೋಕವನ್ನ ನಾವು ಸೃಷ್ಟಿಸ್ಕೊಳ್ಳೋದೇ ಸಂಗೀತದಿಂದ. ಆ ಭಾವಲೋಕದಲ್ಲಿ ಒಂದೊಂದು ತಂತು ಕೂಡ ಮಿಡಿತಾ ಹೋಗುತ್ತೆ. ಆದ್ರಿಂದ ಅಂಥ ಸಂಸರ್ಗದಲ್ಲಿ ನಾನು ಇವತ್ತಿದ್ದೀನಿ ಅಂತ ಹೇಳಿದ್ರೆ ಬಹಳ ನನಗೆ ಆಶ್ಚರ್ಯ ಅಂತದ್ದು ಮತ್ತು ಆನಂದ ಕೊಡ್ತಕ್ಕಂಥದ್ದು. ಅಕ್ಕರೆ ವಂದನೆ. ಸರ್, ನೀವು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ನಿಮಗೋಸ್ಕರ ನಮ್ಮ ಸ್ಪರ್ಧಿ ಹಾಡನ್ನ ಅರ್ಪಣೆ ಮಾಡ್ಬೇಕು ಅಂತಿದ್ದಾರೆ. ನಾವು ದಯವಿಟ್ಟು ಆ ಹಾಡನ್ನ ಕೇಳಿ ಆನಂದಿಸ್ಬೇಕಾಗಿ ನಮ್ಮ ಕೋರಿಕೆ. ಪ್ಲೀಸ್ ಪ್ಲೀಸ್ ಕೂತ್ಕೊಳ್ಳಿ ಸರ್, ಪ್ಲೀಸ್ ಬನ್ನಿ ಸರ್. ಚೆನ್ನಾಗಿತ್ತು ಅಶ್ವಿನ್, ಧನ್ಯವಾದ ಸರ್. ತುಂಬಾ ನೆನಪಲ್ಲಿ ಉಳಿಯೋ ತರ ಹಾಡಿದ್ರಿ. ಕೊನೆಯಲ್ಲಿ ನಿಮ್ಮ ಸಂಗತಿಗಳನ್ನು ಕೂಡ ಸೇರಿಸಿದ್ರಿ ಅನ್ನೋದು ಬಹಳ ಮರೆಯೋಕ್ ಸಾಧ್ಯ ಇಲ್ಲದೆ ಇರತಕ್ಕಂಥ. ಧನ್ಯವಾದ ಸರ್. ಚೆನ್ನಾಗಿತ್ತು. ಈ ಹಾಡನ್ನ ನಾನು ಮದ್ರಾಸಿನ ಸ್ವಾಗತ್ ಹೋಟ್ಲಲ್ಲಿ ಬರೆಯುವಾಗ ರಾಜನ್ ನಾಗೇಂದ್ರ ಮುಂದೆ ಕುಳಿತು ಬರೆಯುವಂತ ಸಂದರ್ಭಕ್ಕೆ ಬಾಲ್ ಸುಬ್ರಹ್ಮಣ್ಯಂ ಅವರು ಕೂಡ ಪಕ್ಕದಲ್ಲಿ ಬಂದು ಕೂತು ಲೈನ್ಸ್ ಓಕೆ ಆದ ಹಾಗೆ ಬರ್ಕೊಳ್ಳುವಂತ ಅವರ ಡೈರಿ ಇದೆ. ಯಾವತ್ ಹಾಡಿದ ಹಾಡೂ ಕೂಡ ಅವರ ಆ ಗೀತ ಕೋಶದಲ್ಲಿ ಇದ್ದೇ ಇರುತ್ತೆ. ಗೆಂಡೆತಿಮ್ಮದಲ್ಲಿ ಅವನು ಗೆಂಡೆತಿಮ್ಮ ಬೆಳಿಗ್ಗೆ ಪ್ರಾತಃ ವಿಧಿಗಳನ್ನೆಲ್ಲ ಮುಗಿಸಿ ಆ ಗೂಡೆನಲ್ಲಿ ಮೈಸೂರಿಗೆ ಹೋಗಿ ಕೆಲವು ವಸ್ತುಗಳನ್ನು ತರ್ತಾ ಇದ್ದ. ಆದ್ರೆ ಅವನು ಏನು ಹಾಡನ್ನ ಗುಣಕೊಂಡು ಹೋದ ಅನ್ನೋದು ಬಹಳ ಮುಖ್ಯ. ಬೇಂದ್ರೆ ನಿಜವಾಗಿಯೂ ಕೂಡ ಆ ಸಂದರ್ಭಕ್ಕೆ ನೆನಪಾದ್ರು. ಬೇಂದ್ರೆ ತರನೇ ಹಾಡು ಯಾಕೆ ಬರೀಬಾರದು ಅಂತ ಹೇಳಿ, ತೇರ ಏರಿ ಅಂಬರದಾಗೆ ನೇಸರು ನಗುತ್ತಾನೆ, ಮರಗಿಡ ತೂಗ್ಯವೇ ಹಕ್ಕಿ ಹಾಡವೇ, ಈ ತರ ಹಾಡನ್ನ ನಾನು ಬರೆಯುವ ಪ್ರಯತ್ನವನ್ನ ಮಾಡಿದೆ. ಬೆಳಗಾಗದ್ರೊಳಗಾಗಿ ಕರ್ನಾಟಕದಾದ್ಯಂತ ಜನಪ್ರಿಯ ಆಗಿದ್ದೆ. ಅದೇ ನನ್ನ ವ್ಯಕ್ತಿತ್ವದ ಏನಾದ್ರೂ ಒಂದು ಮುದ್ರೆ ಇದ್ರೆ ಎಲ್ಲ ಹಾಡುಗಳಲ್ಲಿ ಅದು ಜಾನಪದದ ಸೊಗಡಷ್ಟೇ. ನಾನು ಬರೆದದ್ದು ಅಂತಲ್ಲ, ಅದು ಆ ಗಳಿಗೆಗೆ ತಾಯಿ ಸರಸ್ವತಿ ಬರೆಸಿದ್ದಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕದಲ್ಲಿ ಕಂಸಾಳೆಗೆ ಚಪ್ಪಾಳೆ ಬೀಳಿಸಿದ್ದು ಮೊದಲು ಈ ಹಾಡು. ಮಾರುತಿ ಶಿವರಾಮ್ ಅಂತ ಒಬ್ಬ ರಂಗ ನಿರ್ದೇಶಕರವರು, ಅವರು ಇದನ್ನು ಹೊಸದಾಗಿ ಮಾಡಬೇಕು ಅಂತ ಏನೇನೋ ಪ್ಲಾನ್ ಮಾಡಿದ್ರು. ಅದರಲ್ಲಿ ಈ ಕಂಸಾಳೆ ಮತ್ತು ಆ ಕಂಸಾಳೆಗೆ ಹೊಂದುವಂಥ ವಾದ್ಯ ಅವೆಲ್ಲ ಸೇರಿಸಿದ್ರು. ಅದಕ್ಕಿಂತಲೂ ಮುಖ್ಯವಾಗಿ ಸೂರ್ಯ ಫಸ್ಟ್ ರಥದಲ್ಲಿ ಹೋಗ್ತಾನೆ ಅಂತ ಹೇಳಿ ತೋರಿಸ್ಕೊಟ್ಟಿದ್ದು ಕವಿಗಳು, ನಮ್ಮ ಕವಿಗಳು. ಮತ್ತೆ ಕನ್ನಡಕ್ಕೆ ಈ ಜನಪದದ ವೇಗವನ್ನು ಕೊಟ್ಟಿದ್ದು ಕೂಡ ಈ ಹಾಡೆ. ಆ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ತುಂಬಾ ಚೆನ್ನಾಗಿ ಹಾಡಿದೆ ಕಣೋ. ಧನ್ಯವಾದ ಸರ್. ಅಲ್ಟಿಮೇಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಹಾಗುರುಗಳೇ. ಥ್ಯಾಂಕ್ ಯು ಅಶ್ವಿನ್ ಅವರೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ದೊಡ್ಡರಂಗೇಗೌಡ ಸರ್, ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ. ಈ ಒಂದು ಪುಟ್ಟ ಕಾಣಿಕೆಯನ್ನ ಸ್ವೀಕರಿಸಬೇಕಾಗಿ ಕೋರಿಕೆ. ಸೂಪರ್ ಸೂಪರ್ ಸ್ಟ್ಯಾಂಡಿಂಗ್ ಓವೇಷನ್ ಬಾಬಿ ಅವರಿಗೆ ಸಿಕ್ಕಿದೆ ನಮ್ಮ ಎಲ್ಲ ಜೂರಿ ಮೆಂಬರ್ಸ್ ಕಡೆಯಿಂದ. ಬಾಬಿ ಸರ್, ಅಮೇಜಿಂಗ್ ಅಮೇಜಿಂಗ್ ಸರ್. ಈಗ ಹಾಡು ಹಾಡಿದ್ರಿ, ಈಗ ಮಾತಾಡಿ. ಯಾವ ಊರು ನಿಮ್ದು? ನಮ್ಮೂರು ಬೆಂಗಳೂರು ಸರ್. ಅಲ್ಲ, ವಾಯ್ಸಿಂಗ್ ಸರ್ ನೀವು ಚೇಂಜ್ ಮಾಡ್ಕೊಂಡ್ಬಿಟ್ರಿ ಟಕ್ಕಂತ ಅನಿಯನ್ ತರ. ಇದೊಂದು ಗಾಡ್ ಗಿಫ್ಟ್. ಅಯ್ಯೋ ಅಮೇಜಿಂಗ್ ಸರ್, ನೀವು ಚಾನ್ಸೇ ಇಲ್ಲ. ಅಲ್ಲ, ನನ್ನ ಅವ್ರದ್ದು ಕಾಂಬಿನೇಷನ್ ಸಾಂಗ್ ಇದೆ. ಯಾವ್ದು? ಮಹಾನ್ ಗುರುಗಳದು, ಹಳ್ಳಿ ಮಿಸ್ಟ್ರು. ಈಗ ಹಲೋ ಹಲೋ ಚೆಕ್ 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 ಹಲೋ ಹಲೋ ಚೆಕ್ ಚೆಕ್. ಸರಿಗಮಪ ಮೆಲೋಡಿಸ್ ಕಡೆಯಿಂದ ನಿಮ್ಮೆಲ್ಲರ ಕೋರಿಕೆಯ ಮೇರೆಗೆ ಹಳ್ಳಿ ಮೇಷ್ಟ್ರು ಚಿತ್ರದ ಈ ಹಾಡನ್ನ ಹಾಡೋದಕ್ಕೆ ವೇದಿಕೆಯಲ್ಲಿ ಸಜ್ಜಾಗಿದ್ದಾರೆ ಕಂಬದ ರಂಗಯ್ಯ ಹಾಗೂ ಬಾಬಿ. ಬಾಬಿ ಓ ಮೈ ಗಾಡ್, ಕರ್ನಾಟಕದಲ್ಲಿರುವಂತಹ ಎಲ್ಲ ಆರ್ಕೆಸ್ಟ್ರಾ ಕಲಾವಿದರಿಗೆ ಒಂದು ಸ್ಟ್ಯಾಂಡಿಂಗ್ ಓವೇಷನ್. ಎದ್ದು ನಿಂತು ನಾವು ಈ ವೇದಿಕೆಯಲ್ಲಿ ಚಪ್ಪಾಳೆಯನ್ನ ಹೊಡಿಲೇಬೇಕು, ಅವ್ರಿಗೆ ನಾವು ಗೌರವ ಸಲ್ಲಿಸಲೇಬೇಕು. ಎಷ್ಟು ನಗಿಸ್ತಾರೆ, ಎಷ್ಟು ಖುಷಿ ಪಡಿಸ್ತಾರೆ, ಎಂತ ಪ್ರತಿಭೆಗಳು ಮಹಾಗುರುಗಳೇ ಇದು. ಸೋ ಸ್ವೀಟ್ ಬಾಬಿ ಸರ್, ಸೂಪರ್ ಸರ್, ಸೂಪರ್.
ಅಂಡ್ ಜಿಲ್ಲೆಯಲ್ಲೂ ಸಿಟಿಯಲ್ಲಿ ಎಷ್ಟೋ ಆರ್ಕೆಸ್ಟ್ರಾ ತಂಡಗಳಿದೆ. ಎಷ್ಟು ಪ್ರತಿಭೆಗಳಿರ್ಬೇಡ ಆ ತಂಡಗಳಲ್ಲಿ. ಆ ಎಲ್ಲಾ ಪ್ರತಿಭೆಗಳಿಗೆ, ಆ ಎಲ್ಲಾ ತಂಡಗಳಿಗೆ, ಆರ್ಕೆಸ್ಟ್ರಾ ತಂಡಗಳನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡುವಂತ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ವೇದಿಕೆಯಿಂದ ಸಲಾಂ ಸಲಾಂ ಸಲಾಂ. Wow! That's VP sir and Arjun sir. ನಿಮ್ಮ ಸ್ನೇಹವಿರಲಿ, ಎಂದಿಗೂ ಶಾಶ್ವತ ಅನ್ನೋದು ನಮ್ಮೆಲ್ಲರ ಹಾರೈಕೆ. ಇವತ್ತು VP ಸರ್ಗೋಸ್ಕರ ಹೃದಯದ ಆಳದಿಂದ ಅರ್ಜುನ್ ಸರ್ ಅವರು ಹಾಡಿನ ಮೂಲಕ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಅರ್ಜುನ್ ಸರ್ಗೆ ಒಂದ್ಸಲಿ ಚಪ್ಪಾಳೆ. ಸೋ ಸ್ವೀಟ್ ಆಫ್ ಯು ಅರ್ಜುನ್ ಸರ್. ಪೆನ್ ಹಿಡಿದಂತಹ ಕೈಗಳಿಗೆ ನೇಗಿಲನ್ನ ಕೊಟ್ಟಿದ್ದಾರೆ ನಮ್ಮ ಅಜ್ಜೋರ್ ಇವತ್ತು. ಇದು ಬರೀ ಮರದ ತುಂಡಲ್ಲ, ಇದರ ಹೆಸರು ನೇಗಿಲು. ಈ ನೇಗಿಲು ಮಣ್ಣಲ್ಲಿ ಪ್ರವೇಶ ಮಾಡಿದಾಗ ಭಾರತದ ಭಾಗ್ಯದ ಬಾಗಿಲು ತೆಗೀತೆ ಅಂತ ಯಾರಿಗೂ ಗೊತ್ತಿಲ್ಲ. ಒಂದ್ ದಿವಸ ವಿಜಯ್ ಪ್ರಕಾಶ್ ಒಂದು ಮಾತು ಹೇಳಿದ್ರು, ನಾನು ಇದು ರೈತ ಭಾರತ ಆಗಬೇಕು ಅಂತೆ. ಕರೆಕ್ಟ್ ಆಗಿ ಹೇಳಿದ್ರು ಗುರುಗಳೇ. ಪವರು ನಗರದಲ್ಲಿರ್ಬೇಕು, ರಿಮೋಟ್ ಹಳ್ಳಿಯಲ್ಲಿ ಇರ್ಬೇಕು ಅಂತ ಹೇಳಿದ್ರು ಅವರು. ಎಂತ ಮಾತು ಹೇಳಿದ್ರು ಅವರು. ಅದು ನಿಜ. ಅದು ರೈತನ ಪವರ್ ಮತ್ತು ಭಾಗ್ಯವಾಗಲು. ಇನ್ನು ಈ ಹುಡುಗರ ಜೊತೆಯಲ್ಲಿ ದಾರಾ ಬೇಂದ್ರೆ ಅವ್ರದ್ದೊಂದು ಪುಸ್ತಕ ಕೊಟ್ಟಿದ್ದಾರೆ. ದಾರಾ ಬೇಂದ್ರೆ ಅವರ ಔದಂಬರ ಕಾವ್ಯ ಅಂತ. ಈ ಬಾಗಿಲಿಗೂ ಈ ನೇಗಿಲಿಗೂ ಆ ಅಜ್ಜನಿಗೂ ಏನ್ ಸಂಬಂಧ ಇದೆ ಅಂದ್ರೆ, ರೈತರ ಬಗ್ಗೆ ಯಾರ್ಯಾರು ಏನೇನೋ ಬರೆದವ್ರೆ. ಒಬ್ಬ ಬಡ ಮೇಷ್ಟ್ರು ಬ್ರಾಹ್ಮಣ ಕವಿ ಬೇಂದ್ರೆ ಬರೀತಾರೆ, ಭೂಮಿ ತಾಯಿಯ ಚೊಚ್ಚಲ ಮಗನ ನೋಡಿ ಹಿರೇನು ಕಣ್ತೆರೆದೊಮ್ಮೆ. ಭೂಮಿ ತಾಯಿಯ ಚೊಚ್ಚಲ ಮಗನ ನೋಡಿ ಹಿರೇನು ಕಣ್ತೆರೆದೊಮ್ಮೆ. ಜನ್ಮವೆಂಬುವ ಕತ್ತಲೆಯಲ್ಲಿ ಮಿದಿಲಿನ ಮೂಲೆಗೆ ಲೊಟ ಲೊಟ ಹಲ್ಲಿ. ದಿನವೂ ಸಂಜೆಗೆ ಬೆವರಿನ ಜಳಕ, ಉಸಿರಿಗೆ ಒಮ್ಮೆ ಜನನ ಮರಣ. ರೈತ ಒಂದು ಸರಿ ಉಸಿರು ಬಿಟ್ರೆ ಜನನ ಅಂತೆ, ಒಂದು ಉಸಿರು ಎಳ್ಕೊಂಡ್ರೆ ಮರಣ ಅಂತ. ಹಂಗೆ ಅದು ಅದ್ಭುತವಾಗಿ ಬರೆದಿದ್ದಾರೆ. ಅದನ್ನು ಟ್ಯೂನ್ ಮಾಡಿ ಒಂದ್ಸರಿ ಯಾವಾಗಾದ್ರೂ ಈ ವೇದಿಕೆ ಮೇಲೆ ಆಡ್ಸೋಣ. ಈ ನೇಗಿಲು ಭಾರತದ ಭಾಗ್ಯದ ಬಾಗಿಲು. ನೀವು ಒಳ್ಳೆಯ ಉಡುಗೊರೆ ಕೊಟ್ಟಿದ್ದೀರಿ. ಈ ಉಡುಗೊರೆಯಿಂದ ನಾವು ಜನಪದಕ್ಕೆ ಒಂದು ಕೋಡು ಕೊಂಬು ತಂದು ಕೊಡ್ತೀವಿ. ಅವಾಗ ನಿಮ್ಮನ್ನು ಕರೆಸ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.